ಸಭ್ಯಸ್ಥ ಮಹಿಳೆನೂ ಇವ್ರ ಕಣ್ಣಿಗೆ ಅದು ಹೆಂಗ್ ಕಾಣಿಸ್ತಾರ ನೋಡ್ರಿ. ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹೋಗಿದ್ದವರು ಇವ್ರ ಕಣ್ಣಿಗೆ ಬೆತ್ತಲ ಕಾಣಕತ್ತಿದ್ರು. जो मोहतरमा थी डिंपल यादव जी, आप उनकी पीठ का फोटो देख लीजिए, नंगी बैठी हैं। ಅಖಿಲೇಶ್ ಯಾದವ್ ಅವರು ರಾಜಕೀಯ ಮಾಡಕ್ ಹೋಗಿ ತಮ್ಮ ಹೆಂಡತಿ ಅವರ ಮರ್ಯಾದೆಗೆ ಕುತ್ತು ತಗೊಬಂದ್ಬಿಟ್ಟಾರ. ಮಸೀದಿ ಒಳಗೆ ಹೋಗಿ ಇವರು ರಾಜಕೀಯ ಮಾಡೋದು ಯಾಕೆ ಬೇಕಾಗಿ? ಇವರ ಸೋ ಕಾಲ್ಡ್ ಸೆಕ್ಯುಲರಿಸಮ್ಗ ಈಗ ಅವ್ರು ಕೊಟ್ಟಿರೋ ಮರ್ಯಾದೆ ಇದನ್ನು. ನೀವು ಯಾರು, ನೀವು ಯಾವ ಪಕ್ಷದವರು, ನೀವು ಏನದಿರಿ ಅವ್ರಿಗೆ ಫರಕ್ ಬರಂಗಿಲ್ಲ. ಅವ್ರಿಗೆ ಅವರ ಧರ್ಮ ಬಿಟ್ಟು ಏನೂ ಕಾಣಂಗಿಲ್ಲ. ಅಖಿಲೇಶ್ ಯಾದವ್ ಅವರು ಈಗರೇ ತಮ್ಮ ಡೋಂಗಿ ಸೆಕ್ಯುಲರಿಸಮ್ನ ಬಿಟ್ರ ಬಹಳ ಚಲೋ. ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರ ಪತ್ನಿ ಡಿಂಪಲ್ ಯಾದವ್ ಅವರು ಸಂಸದರು ಹೌದು. ಅವರದ್ರಲ್ರಿ ಮೊನ್ನೆ ಯಾವುದೋ ಒಂದು ಪಾರ್ಟಿ ಮೀಟಿಂಗ್ ಮಸೀದಿ ಒಳಗೆ ಇಟ್ಕೊಂಡಿದ್ರಂತ. ಅಲ್ಲಿ ಅವರು ಬೆತ್ತಲೆ ಹೋಗಿದ್ರು ಅಂತ ಒಬ್ಬ ಮೌಲಾನ ಬಾಯಿಗೆ ಬಂದಂಗ ಮಾತಾಡ್ಯಾರ. ಆದ್ರೆ ನಾವು ನೋಡ್ದಂಗ ಅವರು ಒಬ್ಬ ಸಭ್ಯಸ್ಥ ಮಹಿಳೆ, ಒಬ್ಬ ಹೆಣ್ಣು ಮಗಳು, ಒಬ್ಬ ಸಭ್ಯಸ್ಥ ರಾಜಕಾರಣಿ ಹೆಂಗ್ ಹೋಗ್ಬೇಕಲ್ಲ ಹಂಗ ಮೈ ತುಂಬಾ ಸೀರೆ ಉಟ್ಕೊಂಡು ಹೋಗ್ಯಾರ. ನಮಗ್ ಫೋಟೋದಾಗ ಕಾಣಕತ್ತಿರೋದು ಅದ. ಮಡಿವಂತಿಕೆಯಿಂದ ಗೌರವಯುತವಾಗಿ ಹೆಂಗೆಲ್ಲ ಹೆಣ್ಣು ಮಕ್ಕಳು ಒಂದು ಹುದ್ದೆ ಒಳಗಿದ್ದಾಗ ತಮ್ಮನ್ನ ತಾವು ತೋರಿಸ್ಕೊಂತಾರೋ, ತಾವು ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಂತಾರೋ ಅದೇ ರೀತಿ ಡಿಂಪಲ್ ಯಾದವ್ ಅವರು ಸೀರೆ ಉಟ್ಕೊಂಡು ಅಚ್ಚುಕಟ್ಟಾಗಿ ಹೋಗಿ ಅಲ್ಲಿ ಕೂತಿದ್ರು, ಮೀಟಿಂಗ್ ಮಾಡ್ಕೊಂಡು ಬಂದ್ರು. ನಾವೇನವತ್ತು ಹೋಗಿ ಅವ್ರ ಜೋಡಿ ನೋಡಿಲ್ಲ, ಬಟ್ ಬಂದಿರೋ ಫೋಟೋಗಳು ಹಂಗ ಹೇಳಾಕತ್ತಾವ. ಆದ್ರೆ ಅವರು ಸ್ವಲ್ಪ ಮಂದಿ ಮುಸ್ಲಿಮ್ರ ಕಣ್ಣಿಗೆ ಬೆತ್ತಲಾಗಿ ಕಾಣಕತ್ತಿದ್ರಂತ. ಸೀರೆನೂ ದಾಟಿ ಇವರು ನೋಡ್ತಾರ ಅಂತಂದ್ರ ಇವ್ರಿಗೆ ಏನ್ ಹೇಳ್ಬೇಕ್ರಿ? ಇಂಥ ಒಂದು ಮನಸ್ಥಿತಿ ಇವ್ರಿಗೈತಲ್ಲ, ಇದು ಅಖಿಲೇಶ್ ಯಾದವ್ ಅಂತವ್ರಿಗೆ ಅರ್ಥ ಆಗಬೇಕು. ಯಾರೋ ಒಬ್ರು ಬಂದು ಅಖಿಲೇಶ್ ಯಾದವ್ ಅವರ ಹಿಂಗಂತ್ರಿ ಹಂಗಂತ್ರಿ ಹೇಳಷ್ಟು ಸಮಯ ಬೇಕಾಗಂಗಿಲ್ಲ. ಯಾಕಂದ್ರೆ ಇದು ಕಿವಿಗೆ ಬೀಳ್ತಿದ್ದಂಗ ಪಟ್ಟಣ ತಲೆಗೆ ಹೊಡೆದ ಅರ್ಥ ಆಗುವಂತ ಮಾತೈತಿ. ಒಬ್ಬ ಮೌಲ್ವಿ, ಸಾಧಾರಣ ಮೌಲ್ವಿ ಅಲ್ರಿ, ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ ಚೇರ್ಮನ್, ಒಳ್ಳೆ ಹುದ್ದೆ ಒಳಗಿರುವಂತ ಮೌಲ್ವಿ, ಬಹಳಷ್ಟು ಜ್ಞಾನ ಐತಿ ಅಂತ ಹೇಳ್ಕೊಳ್ಳೋ ಮೌಲ್ವಿ, ಯಾವ್ದ ವಿಷಯ ಇದ್ರು ನಂದೊಂದು ಇರ್ಲಿ ಅಂತ ಮಾತಾಡೋ ಮೌಲಾನಾ ಸಾಜಿದ್ ರಶೀದಿ ಅವರ ಹಿಂಗ್ ಹೇಳ್ದವ್ರು. ಅಖಿಲೇಶ್ ಯಾದವ್ ಅವರ ಹೆಂಡತಿ ಡಿಂಪಲ್ ಯಾದವ್ ಅವರು ಅಲ್ಲಿ ಗಂಡಸರ ಮುಂದ ಬೆತ್ತಲಾಗಿ ಕುಂತಿದ್ರು ಅಂತ ಹೇಳ್ಬಿಟ್ರು. ನೀವು ಫೋಟೋ ನೋಡಿರ್ಬೇಕಾದ್ರ ಅಂತ ಹೇಳ್ಯಾರ. ಅವ್ರ ಅವಾಗ ಒಂಚೂರು ಹೆಸಿಟೇಟ್ ಮಾಡ್ಕೊಂಡಿಲ್ಲ, ಮುಜುಗರ ಪಟ್ಕೊಂಡಿಲ್ಲ, ಹಿಂದೂ ಮುಂದೆ ಯೋಚನೆ ಮಾಡಿಲ್ಲ ನಾ ಏನು ಮಾತಾಡತೀನಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಕಾಳಜಿನೂ ಇಲ್ಲ. और सबसे बड़ी बात, मैं आपको एक फोटो दिखाता हूं अंसार भाई, आप भी देखकर उस फोटो से शर्मा जाएंगे। मैं नाम नहीं लेता, सब जानते हैं। जो मोहतरमा उनके साथ थी, दो औरतें थी, एक तो बिल्कुल अपने मुस्लिम उसमें थी, सर पे दुपट्टा था उनका, सब कुछ था, इकरा हसन जी। जो मोहतरमा थी डिंपल यादव जी, आप उनकी पीठ का फोटो देख लीजिए, नंगी बैठी हैं। जो मोहतरमा उनके साथ थी, दो औरतें थी, एक तो बिल्कुल अपने मुस्लिम उसमें थी, सर पे दुपट्टा था उनका, सब कुछ था, इकरा हसन जी। जो मोहतरमा थी डिंपल यादव जी, आप उनकी पीठ का फोटो देख लीजिए, नंगी बैठी हैं। ಇದು ಅವ್ರದ್ದು ಕೆಟ್ಟ ಹೊಲಸು ಮನಸ್ಥಿತಿ. ಅದನ್ನ ಬಿಟ್ಟು ಬಿಡ್ರಿ. ಸೌಂದರ್ಯ ಅನ್ನೋದು ನೋಡೋರ್ ಕಣ್ಣಾಗಿರ್ತೈತಂತ, ಸಭ್ಯತೆ ಅನ್ನೋದು ನೋಡೋರ್ ಮನಸ್ಸಿನಾಗಿರ್ತೈತಂತ. ಇವೆರಡೂ ಇಲ್ದೆ ಇರೋರು ಹಿಂಗ ಮಾತಾಡ್ತಾರ. ಈಗ ಅಖಿಲೇಶ್ ಯಾದವ್ ಮತ್ತ ಅವರಂತ ಮನಸ್ಥಿತಿ ಇರೋ ಮಂದಿಗೆ ಬಡದ್ ಕೇಳ್ಬೇಕಾಗಿರೋ ಒಂದು ಪ್ರಶ್ನೆ ಐತಿ. ಯಾಕೆ ಬೇಕಿತ್ತು ನಿಮಗೆ ಈ ಡೋಂಗಿ ಸೆಕ್ಯುಲರಿಸಮ್? ಯಾಕೆ ಹೋದ್ರಿ ಅಂತ ಜಾಗಕ್ಕ? ಎಲ್ಲಿ ನಿಮಗೆ ವ್ಯಾಲ್ಯೂ ಇಲ್ಲ, ಎಲ್ಲಿ ಹೆಣ್ಣು ಮಗಳಿಗೆ ವ್ಯಾಲ್ಯೂ ಇಲ್ಲ ಅಂತ ಕಡೆ ಡಿಂಪಲ್ ಯಾದವ್ ಅವ್ರನ್ನ ಕರ್ಕೊಂಡು ಯಾಕೆ ಹೋದ್ರಿ? ಏನು ಜರೂರತ್ತಿತ್ತು? ಏನು ನೀಡಿತ್ತು? ಯಾಕೆ ಬೇಕಾಗಿತ್ತು ನಿಮಗೆ ಈ ರಂಪಾಟ ಮಾಡಿಸ್ಕೊಳ್ಳೋದು? ಜೀವನದಾಗ ಒಂದು ಸಲಾನು ನೀವು ಎಲೆಕ್ಷನ್ದಾಗ ನಿಂತಾಗ ಯಾವತ್ತೂ ಹೋಗಿ ದೇವ್ರ ಮುಂದೆ ಕೈ ಮುಗಿದಿದ್ದು ನೋಡ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದು ನೋಡ್ಲಿಲ್ಲ, ಪ್ರಾರ್ಥನೆ ಮಾಡಿದ್ದಂತ್ರು ನಾವು ನೋಡ್ಲೇ ಇಲ್ಲ. ರಾಮ ಮಂದಿರ ಅಯೋಧ್ಯೆ ಒಳಗ ರಾಮ ಮಂದಿರ ನಿರ್ಮಾಣ ಆಗೋ ಟೈಮ್ ಒಳಗಿಂದಾನು ಅದರದ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಾಗೂ ನೀವು ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಈಗ ರಾಮ ಮಂದಿರ ನಿರ್ಮಾಣ ಆಗಿ 1 ರಿಂದ 1.5 ವರ್ಷ ಆದ್ರೂ ನೀವು ಯಾವತ್ತೂ ಅಲ್ಲಿ ಹೋಗ್ಲಿಲ್ಲ. ಅದ ನಿಮ್ಮ ಪರ್ಸನಲ್ ಚಾಯ್ಸ್, ಅದನ್ನ ಯಾರೂ ಪ್ರಶ್ನೆ ಮಾಡಂಗಿಲ್ಲ. ಯಾಕೆ ಹೋಗ್ಲಿಲ್ಲ? ನೀ ಹೋಗಿಲ್ಲ ಅಂದ್ರೆ ನೀ ಹಿಂದೂ ಅಲ್ಲ ಅಂತಾನು ಯಾರು ಅನ್ನಂಗಿಲ್ಲ. ದೇವ್ರ ಕೈ ಮುಗಿಲಿಕ್ಕಂದ್ರು ಹಿಂದೂನ, ದೇವ್ರ ಪೂಜೆ ಮಾಡ್ಲಿಕ್ಕಂದ್ರು ಹಿಂದೂನ, ನಂಬುದ್ರು ಹಿಂದೂನ, ನಂಬಿಲ್ಲ ಅಂದ್ರು ಹಿಂದೂನ, ದೇವರಿಗೆ ಬೈದ್ರು ನೀವು ಹಿಂದೂನ. ಯಾಕಂದ್ರ ಹಿಂದೂ ಧರ್ಮದಾಗಿರೋದನ್ನ
ಯಾವುದಕ್ಕೂ ಅಂಟ್ಕೊಳ್ದೇ ಇರುವಂತ ಒಂದು ಸಿದ್ಧಾಂತ. ಹಿಂಗಾಗಿ ನಾ ಯಾರು ನಿಮ್ಮನ್ನ ದೂರಂಗಿಲ್ಲ. ಯಾಕ್ರಿ ಅಖಿಲೇಶ್ ಯಾದವ್ ಅವರ ಹಿಂದೂ ಆಗಿ ದೇವಸ್ಥಾನಕ್ಕೆ ಬರಂಗಿಲ್ಲ ಅಂತ ಯಾರು ಪ್ರಶ್ನೆನೂ ಮಾಡಂಗಿಲ್ಲ. ಆದ್ರ ರಾಜಕೀಯ ಮಾಡೋದಕ್ಕಾಗಿ ಮಸೀದಿಗೆ ಹೋಗ್ತೀವಿ ಅಂದ್ರೆ ಯಾರು ಇದನ್ನ ನಿಮ್ಮ ನಂಬಿಕೆಯ ಒಂದು ಭಾಗ ಅಂತ ಅನ್ಕೊಳಕ್ ಆಗಂಗಿಲ್ರಿ. ಅನ್ಕೊಳ್ಳೋದು ಅಷ್ಟು ಈಸಿನೂ ಅಲ್ಲ. ನೀವು ನಂಬಿ ಮಸೀದಿಗೆ ಹೋಗ್ತನು ನಮಾಜ್ ಮಾಡ್ತನು ಅಂದ್ರೆ ಯಾರು ಬೇಡನಂಗಿಲ್ಲ, ಯಾರು ಏನು ಕೇಳಂಗಿಲ್ಲ. ಅದು ನಿಮ್ಮ ನಂಬಿಕೆ, ನಾವು ಅದನ್ನ ಗೌರವಿಸ್ತೀವಿ ಕೂಡ. ಆದ್ರೆ ನೀವು ರಾಜಕೀಯ ಮಾಡಕ್ ಹೋಗ್ಕನಂದ್ರ ಹಿಂಗಾಗ್ತೈತಿ ನೋಡ್ರಿ. ಈಗ ಆಗೈತಲ್ಲ, ಹಿಂಗ ಆಗ್ತೈತಿ. ರಾಜಕೀಯ ಕಾರಣಕ್ಕಾಗಿ ಮಸೀದಿ ಬಳಸ್ಕೊಂಡ್ರೆ ಏನಾಗ್ತೈತಿ ಅನ್ನೋದು ನಿಮಗವ್ರಿಗೆ ಒಂದು ರೀತಿ ಕಪಾಳ ಮೋಕ್ಷ ಮಾಡಿಬಿಟ್ಟಾರ. ಅವರಿಗೆ ನೀವು ರಾಜಕೀಯದಿಂದ ಕೊಡೋ ಶಕ್ತಿ ಬೇಕು, ನೀವು ರಾಜಕೀಯದಿಂದ ಕೊಡೋ ಬಲ ಬೇಕು. ಆ ಬಲ ಬಳಸ್ಕೊಂಡು ಅವರು ಮುಂದೆ ಏನ್ ಮಾಡಕ್ ಹೊಂಟಾರು ಅನ್ನೋದನ್ನ ಈ ಒಂದು ಇನ್ಸಿಡೆಂಟ್ ಇಂದ ಊಹೆ ಮಾಡ್ಕೋರಿ. ಕಾಲಿಂದ ತಲೆ ತನಕ ಒಂದು ಕರಿ ಬಟ್ಟೆ ಒಳಗ ಮುಚ್ಚಿ ಕಟ್ಟಿ ಹಾಕಕ್ ಇಷ್ಟಪಡ್ತಾರ ಅವರು ಹೆಣ್ಣು ಮಕ್ಕಳನ್ನ. ಈಗ ನಿಮ್ಮ ಹೆಂಡತಿಯವರು ಬುರ್ಕಾ ಹಾಕೊಳ್ದ ಮಸೀದಿಗೆ ಹೋಗಿದ್ದು ಅವ್ರಿಗೆ ದೊಡ್ಡ ಇಶ್ಯೂ ಆಗಿ ಕಾಣೈತಿ. ಮೈ ತುಂಬಾ ಸೀರೆ ಉಟ್ಕೊಂಡ್ರು, ಬೆತ್ತಲಾಗಿ ಬಂದಿದ್ರು ಮಸೀದಿಗೆ ಅನ್ನುವಂತ ಮಾತು ಮಾತಾಡತ್ತಾರ. ಎಷ್ಟ ಸಭ್ಯಸ್ಥರಾಗಿದ್ರು ಬುರ್ಕಾ ಹಾಕಿಲ್ಲ ಅಂತಂದ್ರೆ ಅವ್ರ ಕಣ್ಣಿಗೆ ಹೆಂಗ್ ಕಾಣಿಸ್ತಾರ ಅನ್ನೋದು ಅರ್ಥ ಮಾಡ್ಕೋರಿ. ಎಷ್ಟು ನಾನ್ ಸೆನ್ಸ್ ಐತಿ ಅಂದ್ರ ಕೇಳ್ದವ್ರಿಗೆ ಒಂದು ಕ್ಷಣ ಸಿಟ್ಟು ಬರ್ತೈತಿ, ನಗುನೂ ಬರ್ತೈತಿ, ಅಸಹ್ಯನೂ ಆಗ್ತೈತಿ. ಏನು ಮಾತದು ಲೈವ್ ಟಿವಿ ಒಳಗೆ ಕುತ್ಕೊಂಡು ಆ ಮೌಲಾನ ಅನ್ನಿಸ್ಕೊಂಡವ್ರು ಮಾತಾಡಿದ್ದು. ಆಂಕರ್ ಬಂದ ಈ ತರ ಮಾತಾಡ್ಬೇಡ್ರಿ ಅನ್ನೋ ತನಕ ಯಪ್ಪ ಬಾಯೇ ಮುಚ್ಚಾಕತ್ತಿಲ್ಲ. ಅದು ಒಬ್ಬ ಸಿಟ್ಟಿಂಗ್ MP ಮಾಜಿ ಮುಖ್ಯಮಂತ್ರಿ ಅವರ ಹೆಂಡತಿ ಬಗ್ಗೆ. ಅವ್ರಿಗೆ ಯಾವುದೇ ಪಕ್ಷ ಯಾವುದೇ ಧರ್ಮ ಏನೂ ಫರಕ್ ಬರಂಗಿಲ್ಲ. ಅವರ ಬೋಧನೆ ಏನೈತಲ್ಲ ಅದನ್ನ ಬೋಧಿಸ್ಬೇಕು ಅವರು. ಅದನ್ನ ಬಿಟ್ಟು ಅವ್ರ ತಲೆಯಾಗ ಬೇರೆ ಏನೂ ಇರಂಗಿಲ್ಲ. ಅಖಿಲೇಶ್ ಯಾದವ್ ಅವ್ರ ಹೆಂಡತಿಗೆ ಮಾತಾಡತ್ತೀನಿ ಅನ್ನೋ ಭಯನೂ ಇರಂಗಿಲ್ಲ, ಹಿಂಗೆಲ್ಲ ಹೆಣ್ಮಕ್ಳಿಗೆ ಮಾತಾಡತ್ತೀನಿ ಅನ್ನೋ ಮುಜುಗರನೂ ಇರಂಗಿಲ್ಲ. ಇದು ನಿಮಗ ಬಹಳಷ್ಟು ಲಗುನ ಅರ್ಥ ಆಗ್ಬೇಕು. ಈ ಇನ್ಸಿಡೆಂಟ್ ಇಂದಾನ ಅರ್ಥ ಆದ್ರ ಬಹಳ ಚಲೋ. ನಿಮಗಷ್ಟ ಅಲ್ಲ, ಸಿದ್ದರಾಮಯ್ಯ ಅವ್ರಿಗೆ, ಜಮೀರ್ ಅಹಮದ್ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಇಲ್ಲಂದ್ರ ನಾಳೆ ನಿಮಗೆ ಅದಂಗ ಯಾರ್ಯಾರಿಗಾಗ್ತೈತೋ ಯಾರಿಗ್ ಗೊತ್ತು. ಫಸ್ಟ್ ಆಫ್ ಆಲ್ ನೀವು ರಾಜಕೀಯ ಮಾಡಾಕ ಮಸೀದಿಗೆ ಯಾಕೆ ಹೋದ್ರಿ? ಅವ್ರ ಕಡೆ ಇಷ್ಟೆಲ್ಲ ಅನ್ನಿಸ್ಕೊಂಡ್ ಬರಾಕ. ಇನ್ನೊಬ್ಬ ಮೌಲಾನ ಹೇಳಿದ್ ಕೇಳಿಸ್ಕೊಂಡ್ರನ್ರಿ, ಅಲ್ಲಿ ಹೋಗಿದ್ದ ದೊಡ್ಡ ತಪ್ಪು. ರಾಜಕೀಯ ಮಾತುಗಳನ್ನ ಮಸೀದಿಗೆ ಹೋಗಿ ಆಡಬಾರ್ದು. ಅದು ಧಾರ್ಮಿಕ ಕ್ಷೇತ್ರ. ಅದು ದೇವ್ರನ್ನ ನಮ್ಮ ಹತ್ರ ಸಮೀಪ ಮಾಡೋದು, ನಾವನ್ನ ದೇವ್ರ ಹತ್ರ ಸಮೀಪ ಮಾಡೋದು. ಅಂತಲ್ಲೋಗಿ ನೀವು ರಾಜಕೀಯ ಮಾಡ್ತೀರಾ ಅಂದ್ರ ಸರಿ ಇಲ್ಲ, ತಪ್ಪು, ಹಂಗಾತ್ ಹಿಂಗಾತ್ ಅಂತ ಹೇಳ್ಯಾರ. ಅವರು ನಿಮ್ಮ ಹೆಂಡತಿಯವರ ಬಗ್ಗೆ ಮಾತಾಡ್ಬೇಕಾದ್ರೆ ಅಂತದ ಗಲೀಜು ಮಾತು ಬಳಸ್ತಿದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಆ ಸುದ್ದಿಗೆ ಹೋಗಿಲ್ಲ, ಅದಕ್ಕೆ ಹಿಂಗ ಮಾತಾಡ್ಯಾರ. ಅವ್ರು ಮಾತಾಡಿದ್ದು ಒಂದ್ ರೀತಿ ಒಪ್ಕೊಳ್ಳೋದೈತಿ, ಧಾರ್ಮಿಕ ಕ್ಷೇತ್ರಕ್ಕೆ ರಾಜಕೀಯ ಕನೆಕ್ಟ್ ಮಾಡಬೇಡ್ರಿ ಅನ್ನೋದು. ಆದ್ರೆ ರಶೀದಿ ಅವ್ರು ಮಾತಾಡಿದ್ದು ಕಣ್ಸೋ ಅಂತದೈತಿ. ಅವರು ಬೇಕಾಬಿಟ್ಟಿ ಬಾಯಿ ಬಿಟ್ಟು ಗಲೀಜಾಗಿ ಮಾತಾಡು, ಹೊಲಸು ಮಾತಾಡಿ ತಮ್ಮ ಕೊಳಕನ ಹೊರಗೆ ಹಾಕೊಂಡಾರ. ಇವರು ಕೊಳಕಿಗೆ ಹತ್ರ ಹೋಗಲ್ದ ನಿಮಗ ಬಾಯಿ ಬಡಿಯೋ ಕೆಲಸ ಮಾಡ್ಯಾರ. ಇಷ್ಟೆಲ್ಲ ಅನ್ನಿಸ್ಕೊಂಡು ನೀವು ಅಲ್ಲಿ ಹೋಗಿ ಅಂತ ರಾಜಕೀಯ ಮೀಟಿಂಗ್ ಮಾಡೋದು ಬೇಕಾಗಿರ್ಲಿಲ್ಲ ಅಂತ ಅನ್ನಿಸ್ತೈತ್ರಿ. ನಿಮಗೇನಾರೇ ಅಂದಿದ್ರು ನಡೀತಿತ್ತು, ನೀವೊಬ್ರಿಗೆ ಅನ್ನೋದು ಅವ್ರು ನಿಮಗೆ ಅನ್ನೋದು. ಆದ್ರೆ ಇವ್ರು ಅಂದಿದ್ದು ನಿಮ್ಮ ಧರ್ಮ ಪತ್ನಿ ಒಬ್ಬ MP ಗೆ. ಅದು ಎಂತ ಮಾತು ಬಳಸ್ಯಾರ ನೋಡ್ರಿ. ಫೈನಲ್ ಆಗಿ ಎಲ್ಲರ ತಲೆಯಾಗ ಬರಾಕತ್ತಿರೋ ಒಂದು ಪ್ರಶ್ನೆ ರೀ, ಅಖಿಲೇಶ್ ಯಾದವ್ ಅವರ ಯಾಕೆ ಬೇಕಾಗಿತ್ರಿ ನಿಮ್ಗೆ ಈ ಬೂಟಾಟಿಕೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.